ಇವತ್ತು ನಾನು ಯಾವುದೇ ರೆಸಿಪಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಬದಲಾಗಿ ನಾನು ಮಾತಾಡ್ತಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಕೇಸ್ ಬಗ್ಗೆ. ಹೌದು ಫ್ರೆಂಡ್ಸ್, 12 ವರ್ಷಗಳು ಕಳೀತಾ ಬಂತು, ಆದರೆ ಈ ಕೇಸ್ಗೆ ಯಾವುದೇ ಜಸ್ಟಿಫಿಕೇಷನ್ ಸಿಕ್ಕಿಲ್ಲ. ಮನುಷ್ಯರಾಗಿ ಹುಟ್ಟಿ ಯಾಕೆ ನಮ್ಮ ಜನ ಮನುಷ್ಯತ್ವ ಮಾನವೀಯತೆನ ಮರೆತು ಹೀಗ್ಯಾಕೆ ನಡ್ಕೋತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೌಜನ್ಯ ಕೇಸ್ ಒಂದೇ ಅಲ್ಲ, ಈ ರೀತಿ ಎಷ್ಟೋ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗಿದ್ದಾರೆ. ಅಂತ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು. ಈ ರೀತಿ ಅತ್ಯಾಚಾರ ಮಾಡಿ ಅಟ್ಟಹಾಸದಿಂದ ಮೆರೀತಿರೋ ವಿಕೃತ ಮನಸ್ಸಿನ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಯಾವ ರೀತಿಯಾಗಿರಬೇಕು ಅಂದರೆ, ಇಡೀ ದೇಶಕ್ಕೆ ಅದರ ಭಯ ಇರಬೇಕು, ಇತಿಹಾಸದಲ್ಲೇ ಉಳಿಬೇಕು. ವಿಕೃತವಾದ ಮನಸ್ಸಿರೋ ಗಂಡಸರು ಅತ್ಯಾಚಾರ ಮಾಡೋ ಯೋಚನೆ ಕೂಡ ಮಾಡಬಾರ್ದು. ಅಪ್ಪ ಭಗವಂತ, ಇರೋದೇ ಸತ್ಯವಾದರೆ ಧರ್ಮದ ನೆಲದಲ್ಲಿ ಅಧರ್ಮ ನಶಿಸಲಿ ಹಾಗೂ ನಡೆದ ಅಧರ್ಮ ಕೃತ್ಯಕ್ಕೆ ತಕ್ಕ ತೀರ್ಪು ಸಿಗಲಿ. ಆ ತೀರ್ಪು ಇತಿಹಾಸ ಸೇರಲಿ. ಕೊನೆಯದಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ಬಿಟ್ಟು ಎಲ್ಲರೂ ಕೈ ಜೋಡಿಸಿ ಈ ವಿಚಾರವಾಗಿ ಎಂದು. ಸೌಜನ್ಯಗೆ ಬಂದಂತಹ ದಾರುಣ ಸ್ಥಿತಿ ಮತ್ತು ಯಾವತ್ತೂ ಯಾವ ಹೆಣ್ಮಕ್ಳಿಗೂ ಬಾರದಿರಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.